ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವ ಜನರೇ, ಯೇಸುವಿನಲ್ಲಿ ನೀವು ಸಂತೋಷವುಳ್ಳವರಾಗಿದ್ದೀರಾ. ಪರಲೋಕದ ದೇವರು ಯೇಸು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಈ ದಿನದ ದೇವರ ವಾಕ್ಯ ಮಾರ್ಕ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಪ್ರಿಯ ದೇವರ ಮಕ್ಕಳೇ, ನಾವು ಇಲ್ಲಿ ನಂಬಿಕೆಯ ವಿಷಯವಾದ ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಹೌದು, ಒಬ್ಬ ವ್ಯಕ್ತಿ ಸೈತಾನನಿಂದ ಬಂಧಿಸಲ್ಪಟ್ಟು ಆಗಾಗ್ಗೆ ನೀರಿನಿಂದಲೂ ಬೆಂಕಿಯಿಂದಲೂ ಸಾಯಿಸುವುದಕ್ಕೆ ಸೈತಾನನು ಅವರನ್ನು ಪ್ರೇರೇಪಿಸ್ತಾ ಇದ್ದನು. ಆದರೆ ಯೇಸುವಿನ ಹತ್ರ ಬರುವಾಗ ಯೇಸು ಅವರನ್ನು ಗುಣಪಡಿಸಿದರು. ನಾವು ಅಲ್ಲಿ ನಂಬಿಕೆಯ ವಿಷಯದಲ್ಲಿ ನಾವು ನೋಡುವರಾಗಿದ್ದೇವೆ. ಆ ಒಂದು ಅಧ್ಯಾಯದಲ್ಲಿ ನೀವು ಓದುವುದಾದರೆ ನಂಬಿಕೆ ಅಪನಂಬಿಕೆಯ ವಿಷಯದಲ್ಲಿ ಸಹ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ ಮಾತುಗಳನ್ನು ನಾವು ಅಲ್ಲಿ ನೋಡುವರಾಗಿದ್ದೇವೆ. ನಾವು ಎಷ್ಟೇ ಪ್ರಾರ್ಥನೆಗಳನ್ನು ಮಾಡಿದರೂ, ಉಪವಾಸಗಳನ್ನು ಮಾಡಿದರೂ, ಅಲ್ಲಿ ನಂಬಿಕೆ ಕ್ರಿಯೆಯಾಗಿ ದೇವರ ಮುಂದೆ ಕಾಣಿಸದೆ ಹೋದರೆ ನಾವು ಅದ್ಭುತಗಳನ್ನು, ಅತಿಶಯಗಳನ್ನು ನಾವು ಹೊಂದಲಿಕ್ಕೆ ಆಗೋದೇ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆಯ ವಿಷಯದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುವಾಗ ದೇವರು ಅದನ್ನು ನಾವು ಯಾವ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೋ ಆ ವಿಷಯದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಮತ್ತು ದೇವರು ಆಶೀರ್ವದಿಸುವನಾಗಿದ್ದಾನೆ. ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಎಷ್ಟೇ ಉಪವಾಸಗಳನ್ನು ಮಾಡಿದರೂ, ಎಷ್ಟೇ ನಾವು ಪ್ರಾರ್ಥನೆಗಳನ್ನು ಮಾಡಿದರೂ ನಂಬಿಕೆ ಇಲ್ಲದೆ ಹೋದರೆ ನಾವು ಯಾವ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನ ಕಾಣಲಿಕ್ಕಾಗೋದೇ ಇಲ್ಲ. ನಂಬಿಕೆ ಇರಬೇಕು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ರೋಗಿಯನ್ನು, ಕಷ್ಟದಿಂದ ಇರುವಂಥ ವ್ಯಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ವಾಕ್ಯಕ್ಕೂ ಕೃಪೆಗೂ ನಿಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಗಾಡ್ ಬ್ಲೆಸ್ ಯು.